ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲಕ್ಕಿ ಟ್ಯೂಟೋರಿಯಲ್ಸ್. ಇವತ್ತು ನಮ್ಮ ಕ್ಲಾಸ್ನಲ್ಲಿ ಸೆಕೆಂಡ್ PU ಸೆಕೆಂಡ್ ಚಾಪ್ಟರ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಈ ಚಾಪ್ಟರ್ ಇಂಪಾರ್ಟೆಂಟ್ ಫಾರ್ ದ ನ್ಯೂಮರಿಕಲ್. ಸೊ ನ್ಯೂಮರಿಕಲ್ಸ್ ಈ ಚಾಪ್ಟರ್ನಿಂದ ಪ್ರೀವಿಯಸ್ ಇಯರ್ ಬಹಳಷ್ಟು ಸಾರಿ ರಿಪೀಟ್ ಆಗಿದ್ದಾವೆ ಕ್ವಶನ್ಸ್. ಸೊ ಈ ಚಾಪ್ಟರ್ನಲ್ಲಿ ಡಿಫ್ರೆಂಟ್ ಶೇಪ್ಸ್ದು ಕ್ವಶನ್ ಕೇಳಬಹುದು. ಟ್ರಯಾಂಗಲ್ ಕ್ವಶನ್ಸ್, ಸ್ಕ್ವೇರ್ ಕ್ವಶನ್ಸ್ ಅನ್ನ ಕೇಳಬಹುದು. ನಮಗೆ ಕೇಳಿರುವ ಈ ಕ್ವಶನ್ ಸ್ಕ್ವೇರ್ ಕ್ವಶನ್ ಒಂದ್ಸರಿ ನೋಡ್ಬಿಡೋಣ. ABCD is a square of a side 2 root 2 meter, charges of 2 nanocoulomb, 3 nanocoulomb, 4 nanocoulomb, 5 nanocoulomb placed at the corners A, B, C, D respectively. Calculate the resultant electric intensity at a center of the squares where the two diagonals meet. ಕ್ವಶನ್ ಅಲ್ಲಿ ಗಿವನ್ ಇದೆ, ಇವ್ರ ಕಡೆ ಕ್ವಶನ್ ಅಲ್ಲಿ ಗಿವನ್ ಇದೆ. ಸೊ ಇವ್ರ ಹತ್ರ ಒಂದು ಸ್ಕ್ವೇರ್ ಇದೆ. ಓಕೆ, ಇವ್ರ ಹತ್ರ ಒಂದು ಸ್ಕ್ವೇರ್ ಇದೆ. ಈ ಸ್ಕ್ವೇರ್ ಕಾರ್ನರ್ಸ್ ಮೇಲೆ ಚಾರ್ಜಸ್ ಅನ್ನ ಪ್ಲೇಸ್ ಮಾಡಿದ್ದಾರೆ. ಇಟ್ ಇಸ್ ಅ ಸ್ಕ್ವೇರ್ ಆಫ್ ABCD. ಇದೊಂದು ಸ್ಕ್ವೇರ್ ಕಾರ್ನರ್ಸ್ ಮೇಲೆ ಚಾರ್ಜಸ್ ಅನ್ನ ಪ್ಲೇಸ್ ಮಾಡಿದ್ದಾರೆ. ಸೊ A ಮೇಲೆ 2 ನ್ಯಾನೋಕೂಲಮ್, B ಮೇಲೆ 3 ನ್ಯಾನೋಕೂಲಮ್, C ಮೇಲೆ 4 ನ್ಯಾನೋಕೂಲಮ್, D ಮೇಲೆ 5 ನ್ಯಾನೋಕೂಲಮ್ ಚಾರ್ಜ್ ಅನ್ನ ಪ್ಲೇಸ್ ಮಾಡಿದ್ದಾರೆ. So we need to find the electric intensity where two diagonals meet, which is at a center. So ಇದಕ್ಕಾಗಿ diagonals ಅನ್ನ ಡ್ರಾ ಮಾಡ್ಕೊಂಡು ಬಿಡೋಣ. A to C one diagonal, D to B one diagonal. Where the diagonals meet ಎಲ್ಲಾಗ್ತವೆ at the center. It is a O. Okay, that center is O. To calculate this electric intensity, first of all ನಾವೇನ್ ಕ್ಯಾಲ್ಕುಲೇಟ್ ಮಾಡೋಣ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನೋಡೋಣ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮೊದಲು ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಈಸ್ ದ ಲೆಂತ್ ಆಫ್ ದಿಸ್ ಡಯಾಗೋನಲ್? ಲೆಂತ್ ಆಫ್ ದ ಡಯಾಗೋನಲ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಈ ಡಯಾಗ್ರಾಮ್ ನಲ್ಲಿ ಡಯಾಗೋನಲ್ಸ್ ಯಾವ್ದು ನೋಡಿ. AC is one diagonal and it is equal to BD is another diagonal. ಇವೆರಡು ಡಯಾಗೋನಲ್ಸ್. ಸೊ ಇವೆರಡು ಡಯಾಗೋನಲ್ಸ್ ಸ್ಕ್ವೇರ್ ನಲ್ಲಿ ಡಯಾಗೋನಲ್ಸ್ ಈಕ್ವಲ್ ಇರುತ್ತೆ. AC is equal to BD. These are the two diagonals. ಇವೆರಡು diagonals. What is the length of the diagonal? How to calculate the length of the diagonal? One of the side of the square is given. ಏನ್ ಕೊಟ್ಟಿದ್ದಾರೆ? √2 meter. Side of the square is given. So side of the square ಅನ್ನ ಯೂಸ್ ಮಾಡಿಕೊಂಡು ನಾವು length of the diagonal ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. Since it is the ABC, it is the right angle triangle. Right angle triangle ಮೇಲೆ ನಾವು ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದರೆ AC ಲೆಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. I can write it as AC is equal to BD. It is nothing but ಏನಂತ ಬರೀಬಹುದು? ಅಂಡರ್ ರೂಟ್ ಏನಂತ ಬರೋಣ? ಒನ್ ಸೈಡ್ ಇಸ್ √2. ಅಗೇನ್ ಸ್ಕ್ವೇರ್ ಅಂದ್ರೆ ಎಲ್ಲಾ ಸೈಡ್ಸ್ ಈಕ್ವಲ್ ಇರುತ್ತೆ. ಇಟ್ ಇಸ್ √2, ಇಟ್ ಇಸ್ ಆಲ್ಸೋ √2. ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಇದನ್ನ ಈ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ these are the two sides of the triangle. It is the hypotenuse and two sides. Okay, ಇದಕ್ಕೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ I can write √2 square plus √2 square. ಇದನ್ನ ಸಾಲ್ವ್ ಮಾಡಿದ್ರೆ I can get square root cancel, 2 plus 2 4. It is nothing but 2 meter. So diagonal length ಎಷ್ಟು ಬಂತು? 2 meter. ಈಗ we know here AO is equal to BO is equal to CO is equal to DO. ಇವೆಲ್ಲ distance from the corner to center. AO, BO, CO, DO. These are all distance from the corner to center. So distance from the corner to center ಏನಿರುತ್ತೆ? It is nothing but it is A to C. It is the diagonal. ಇದೊಂದು diagonal. ಈ diagonal ಹಾಫ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? O to A ಡಿಸ್ಟೆನ್ಸ್ ಸಿಗುತ್ತೆ. ಹಾಗೆ ಇವು ಎಲ್ಲ ಡಿಸ್ಟೆನ್ಸ್ ಏನಿದೆ? ಈಕ್ವಲ್ ಇದೆ. ಸೊ ನಾ ಏನ್ ಬರೀಬಹುದು ಇಲ್ಲಿ? ಇಟ್ ಈಸ್ ಹಾಫ್ ಆಫ್ ಡಯಾಗೋನಲ್. ಇದನ್ನ ಹಾಫ್ ಆಫ್ ಡಯಾಗೋನಲ್ ಅಂತ ಬರೀಬಹುದು. ಇಟ್ ಈಸ್ ಈಕ್ವಲ್ ಟು 1/2. ಡಯಾಗೋನಲ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಇಂಟು 2 ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ? 1 ಮೀಟರ್. ಇಟ್ ಈಸ್ ದ
diagonal, or it is the distance from A to O, B to O, C to O, D to O. All distances are equal. It is equal to 1 meter. ಈ ಡಯಾಗ್ರಾಮ್ ನಾವು ಕ್ಲಿಯರ್ ಆಗಿ ಅಬ್ಸರ್ವೇಷನ್ ಮಾಡಿದ್ರೆ ಐ ನೋ ಇಲೆಕ್ಟ್ರಿಕ್ ಫೀಲ್ಡ್ ಸೊ ನೋಡಿ ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಬಿಕಾಸ್ ಚಾರ್ಜ್ ಇಸ್ ವೆರಿ ಸ್ಮಾಲ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಇಸ್ ಸ್ಮಾಲರ್ ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿ. ಇದು ಸ್ಮಾಲರ್ ಇರುತ್ತೆ. ಅಂಡ್ ನಾ ಈ ಡಯಾಗೋನಲ್ ನ ಅಬ್ಸರ್ವೇಷನ್ ಮಾಡಿದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಬಿ ಈಸ್ ಸ್ಮಾಲರ್ ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡಿ ಬರಿಬಹುದಾ? ಇದು ಕಂಡೀಷನ್. ಚಾರ್ಜ್ ಸ್ಮಾಲ್ ಇದೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಚಾರ್ಜ್ ಈಸ್ ಸ್ಮಾಲರ್ ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿ ಚಾರ್ಜ್. ಸೊ ದಿಸ್ ಇಸ್ ದ ಕಂಡೀಷನ್. ಸೊ electric field due to A, ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್, ಬಿಕಾಸ್ ದೀಸ್ ಆರ್ ದ ಪಾಸಿಟಿವ್ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದ್ರೆ ಕ್ಯಾನ್ಸಲ್ ಮಾಡಿ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಇಟ್ ಈಸ್ ಅಲಾಂಗ್ ಓ ಎ. ಇದು 2 ಕೂಲಮ್, ಇದು 4 ಕೂಲಮ್. ಯಾವುದು ಗ್ರೇಟರ್? 4 ಕೂಲಮ್ ಇಸ್ ದ ಗ್ರೇಟರ್. ಸೊ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಓ ಎ. ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ electric field along OA ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ಇಟ್ ಈಸ್ ಈಕ್ವಲ್ ಟು EC minus EA. ಓಕೆ, EC electric field due to C ಹೇಗೆ ಬರೀತೀರಾ? 1 divided by 4 pi epsilon naught. ಸೊ ಇದನ್ನ ತೆಳಗಡೆ ಬರ್ತೀನಿ. ಸೊ ಇಲ್ಲಿ ಬರೋಣ. ಇಟ್ ಈಸ್ ಈಕ್ವಲ್ ಟು 1 divided by 4 pi epsilon naught. ವಾಟ್ ಇಸ್ ದ ಚಾರ್ಜ್ ಆನ್ ಸಿ? 4 nanocoulomb. 4 nanocoulomb divided by what is the distance? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಿದೆ? ಇಟ್ ಈಸ್ 1 meter. ಓಕೆ, 1 square. ಓಕೆ, minus of 1 divided by 4 pi epsilon naught. ಚಾರ್ಜ್ ಏನಿದೆ ಇಲ್ಲಿ? 2 nanocoulomb. 2 nanocoulomb divided by ಡಿಸ್ಟೆನ್ಸ್ ಏನಿದೆ? O to A, it is 1 meter. 1 square. ಓಕೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 1 divided by 4 pi epsilon naught ಕಾಮನ್ ಬರುತ್ತೆ. ಬ್ರಾಕೆಟ್ ಅಲ್ಲಿ 4 nanocoulomb ಮೈನಸ್ ಆಫ್ 2 nanocoulomb. ಓಕೆ, ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಈ ಸೈಡ್ ನ ರಬ್ ಮಾಡಿ ಕ್ವಶನ್ ಅನ್ನ ಕಂಟಿನ್ಯೂ ಮಾಡೋಣ. ಸೊ ಕ್ವಶನ್ ನ ಕಂಟಿನ್ಯೂ ಮಾಡೋಣ ಇಲ್ಲಿಂದ. ಲಾಸ್ಟ್ ಸ್ಟೆಪ್ ಏನಿತ್ತು? ಈಸ್ ಈಕ್ವಲ್ ಟು 1 divided by 4 pi epsilon naught 4 nanocoulomb minus 2 nanocoulomb. ಸೊ ಇಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ OA. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ E is equal to 1 divided by 4 pi epsilon naught 4 nanocoulomb minus 2 nanocoulomb ಎಷ್ಟಾಗುತ್ತೆ? 2 nanocoulomb. ಓಕೆ, ಇಟ್ ಈಸ್ ಅಲಾಂಗ್ OA. ಅಗೇನ್ ನಮ್ಮ ಹತ್ರ ಇನ್ನೊಂದು ಕಂಡೀಷನ್ ಇದೆ ಏನು? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು B ಇಸ್ ಸ್ಮಾಲರ್ ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು D. ಈ ಕಂಡೀಷನ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ? ಅಲಾಂಗ್ OB. ಅದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ electric field along OB ನ ಕ್ಯಾಲ್ಕುಲೇಟ್ ಮಾಡಿದ್ರೆ it is electric field due to D minus electric field due to B. ಓಕೆ, electric field due to D ನ ಹೇಗೆ ಬರೀತೀರಿ? 1 divided by 4 pi epsilon naught. ಕಾರ್ನರ್ D ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿತ್ತು? ಎಲೆಕ್ಟ್ರಿಕ್ ಚಾರ್ಜ್ ಎಷ್ಟಿತ್ತು? 5 nanocoulomb divided by distance 1 square distance. So all distance is 1 kilometer or 1 meter from the center minus 1 divided by 4 pi epsilon naught. Electric charge B point ಮೇಲೆ ಎಷ್ಟಿತ್ತು? 3 nanocoulomb. It is 3 nanocoulomb. Distance 1 square. Okay, electric field calculate ಮಾಡಿದ್ರೆ 1 divided by 4 pi epsilon naught ಕಾಮನ್ ಆಗುತ್ತೆ. 5 nanocoulomb minus 3 nanocoulomb. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗುತ್ತೆ ನೋಡಿ ಇಲ್ಲಿ? 1 divided by 4 pi epsilon naught. It is also 2 nanocoulomb. 5 minus 3, 2 nanocoulomb. Electric field along OA is also 1 divided by 4 pi epsilon naught
2 nano into 2 nano coulomb. Again, electric field along OB is also 1 divided by 4 pi epsilon naught 2 nano coulomb. Okay. ಈಗ ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಎಲೆಕ್ಟ್ರಿಕ್ ಫೀಲ್ಡ್, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇದನ್ನ ರಬ್ ಮಾಡ್ತಾ ಇದ್ದೀನಿ. electric intensity na calculate ಮಾಡೋಣ. Again, these two are the vectors. Electric field along it is OA, electric field along OB. Now ನಮಗೆ ಎರಡು equations ಸಿಕ್ಕಿದೆ. So net electric intensity ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ನೋಡಿ, ಇಲ್ಲೊಂದು ರಫ್ ಡಯಾಗ್ರಾಮ್ ನ ತೆಗಿತಾ ಇದ್ದೀನಿ. ಸ್ಕ್ವೇರ್ ಇದು A, B, C, D ಸೆಂಟರ್. ಓಕೆ, ರಫ್ ಡಯಾಗ್ರಾಮ್ ತೆಗಿತಾ ಇದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ OA ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ OB ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಇವೆರಡರ ಮಿಡಲ್ ಆಂಗಲ್ ಎಷ್ಟಿರುತ್ತೆ? ಸಿನ್ಸ್ ಇಟ್ ಇಸ್ ದ ಸ್ಕ್ವೇರ್, ಇದು ಸ್ಕ್ವೇರ್ ಇರೋ ಕಾರಣ ಸೊ ಈ ಆಂಗಲ್ ಎಷ್ಟಿರುತ್ತೆ? ದೀಸ್ ಟು ಆರ್ ದ 90 ಡಿಗ್ರಿ ಆಂಗಲ್ಸ್. ಇವೆರಡು ಎಷ್ಟಿರುತ್ತೆ? 90 ಡಿಗ್ರಿ ಆಂಗಲ್ಸ್ ಇರುತ್ತೆ. ಸೊ AO ಮತ್ತು OB ಮಿಡಲ್ ಎಷ್ಟು ಆಂಗಲ್ ಇದೆ? ಇಟ್ ಈಸ್ 90 ಡಿಗ್ರಿ. ಅದೇ ಪಾಯಿಂಟ್ ನ ಇಲ್ಲಿ ಬರೀತಾನೆ, ವೇರ್ ದ angle between OA and OB is 90 degree. ಓಕೆ, ಇಲ್ಲಿ ಆಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ. ಸೊ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಇಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಸ್ ನಥಿಂಗ್ ಬಟ್ ರಿಸಲ್ಟೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ರಿಸಲ್ಟೆಂಟ್ ಇಟ್ ಇಸ್ ಅಂಡರ್ ರೂಟ್ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB cos ಥೀಟಾ. ಅದನ್ನೇ ನಾನು ಇಲ್ಲಿ ಬರೆದ್ರೆ ಅಂಡರ್ ರೂಟ್ A ಯಾವ್ದಿಲ್ಲಿ? A ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅಲಾಂಗ್ OA. B ಯಾವುದು? ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ OB. ಅದನ್ನೇ ನಾನು ಇಲ್ಲಿ ಅಗೇನ್ ಬೋತ್ ಆರ್ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್, ಎರಡು ಮ್ಯಾಗ್ನಿಟ್ಯೂಡ್ ಅಲ್ಲಿ ಸೇಮ್ ಇದೆ. ಸೊ ಅದನ್ನ ಇಲ್ಲಿ ಬರೆದ್ರೆ E ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ E ಇಂಟು E cos ಥೀಟಾ. ಸೊ ಇದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಇಂಟೆನ್ಸಿಟಿ. A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB cos ಥೀಟಾ ಫಾರ್ಮಲ್ಲಿ ಇಟ್ಟಿದೆ. ಅಗೇನ್ electric intensity under root E square plus E square ಅಂತ ಬರಿಬಹುದು. ಇದೆಲ್ಲ ಟರ್ಮ್ ಏನಾಗುತ್ತೆ? 0. ಯಾಕೆ? ಕಾಸ್ ಥೀಟಾ ಏನಿದೆ 90 ಡಿಗ್ರಿ, ಕಾಸ್ 90 ಡಿಗ್ರಿ ಇಸ್ 0. ಈ ಟರ್ಮ್ ಕ್ಯಾನ್ಸಲ್ ಔಟ್ ಆಯ್ತು. ರಿಮೈನಿಂಗ್ ಟರ್ಮ್ E ಸ್ಕ್ವೇರ್ ಪ್ಲಸ್ E ಸ್ಕ್ವೇರ್. ಓಕೆ, ಈ ಟರ್ಮ್ ನ ರಬ್ ಮಾಡಿ. ಈ intensity, electric intensity na it is equal to under root E square plus E square is nothing but 2 times of E square ಅಂತ ಬರೀಬಹುದು. ಓಕೆ, ಇದನ್ನೇ ನಾನು ಇಲ್ಲಿ ಕಂಟಿನ್ಯೂ ಆಗಿ ಬರೆದ್ರೆ E ಸ್ಕ್ವೇರ್ ರೂಟ್ ಹೊರಗೆ ಹೋದ್ರೆ ಇಟ್ ಈಸ್ E ರೂಟ್ 2. ಓಕೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ E ಹೊರಗಡೆ ಬರುತ್ತೆ, ಬಟ್ 2 ರೂಟ್ ಒಳಗಡೆ ಇರುತ್ತೆ. E ರೂಟ್ 2 ಇಸ್ ದ ಆನ್ಸರ್. ಸೊ E ನೆಟ್ ಆರ್ E ಇಂಟೆನ್ಸಿಟಿ ಅನ್ಕೊಳ್ಳಿ. ಈ ಇಂಟೆನ್ಸಿಟಿ E ನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎಷ್ಟು ಬಂದಿದೆ? ಈ ಕೇಸ್ ನಲ್ಲಿ 1 divided by 4 pi epsilon naught 2 nano coulomb. ಈ ಕೇಸ್ ನಲ್ಲೂ ಎಷ್ಟಿದೆ? 1 divided by 4 pi epsilon naught 2 nano coulomb ಇದೆ. ಅದನ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 divided by 4 pi epsilon naught 2 nano coulomb ಅಂದ್ರೆ ಎಷ್ಟು ಬರ್ತೀರಿ? 2 into 10⁻⁻9 ಅಂತ ಬರಬಹುದು. ನ್ಯಾನೋ ಮೀನ್ಸ್ 10⁻⁻9 nano coulomb into root 2. ಓಕೆ, ಎಲೆಕ್ಟ್ರಿಕ್ ಇಂಟೆನ್ಸಿಟಿನ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ 1 divided by 4 pi epsilon naught ದ ವ್ಯಾಲ್ಯೂ ನೀವು ಗೊತ್ತಿರಬೇಕು. ಇಟ್ ಈಸ್ 9 into 10⁻⁹. ಇದರ ವ್ಯಾಲ್ಯೂ ಎಷ್ಟಿದೆ? 9 into 10⁻⁹ ಇದೆ. ಇಂಟು ನಮ್ಮ ಚಾರ್ಜು 2 into 10⁻⁻9. ಓಕೆ, ಇಂಟು ರೂಟ್ 2. ಓಕೆ, ಇಂಟೆನ್ಸಿಟಿ is equal to 10⁻+9 10⁻⁻9 ಎರಡು ಏನಾಗುತ್ತೆ? ಕ್ಯಾನ್ಸಲ್ ಆಗಿಬಿಡುತ್ತೆ. 9 2s 18
ರಿಮೈನಿಂಗ್ ವಿತ್ √2. √2 ಇದ್ರದ್ದು ಯೂನಿಟ್ ಏನಾಗುತ್ತೆ, ನ್ಯೂಟನ್ ಪರ್ ಕೂಲಮ್. ಸೊ ದಿಸ್ ಮಚ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಸೊ ಸ್ಕ್ವೇರ್ ನ ಸೆಂಟರ್ ಮೇಲೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿರುತ್ತೆ, 18 √2 ನ್ಯೂಟನ್ ಪರ್ ಕೂಲಮ್. ಥ್ಯಾಂಕ್ ಯು.